ಹೊನ್ನಾವರ ಪಟ್ಟಣದ ಸಚಿವರ ಕಾರ್ಯಾಲಯದಲ್ಲಿ ಶನಿವಾರ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯರು ಜನತಾ ದರ್ಶನ ಕಾರ್ಯಕ್ರಮ ನಡೆಸಿದರು. ಜಿಲ್ಲೆಯ ವಿವಿಧೆಡೆಯಿಂದ ಬಂದ ಜನತೆಯ ಅಹವಾಲುಗಳ ಮನವಿ ಆಲಿಸಿ ಸ್ಪಂದಿಸಿದ ಸಚಿವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಪೋನಾಯಿಸಿ ಸಮಸ್ಯೆ ಪರಿಹರಿಸಲು ಆದೇಶಿಸಿದರು. ಗ್ರಾಮೀಣ ಭಾಗದ ಬಸ್ ಸಮಸ್ಯೆ, ಶೈಕ್ಷಣಿಕ, ಆರೋಗ್ಯ ಸಮಸ್ಯೆ ಕುರಿತು ವೈಯಕ್ತಿಕ ನೆರವು ಹಾಗೂ ಸರ್ಕಾರದಿಂದ ನೆರವು ಕೋರಿ ಮನವಿ ಸಲ್ಲಿಸಿದರು. ಇಲಾಖೆಯ ಅಧಿಕಾರಿಗಳಿಂದ ತಮ್ಮ ವೈಯಕ್ತಿಕ ಕೆಲಸಕ್ಕೆ ವಿಳಂಬವಾಗುವ ಕುರಿತು ಮನವಿ ಸಲ್ಲಿಸಿದಾಗ ಕೂಡಲೇ ಅಧಿಕಾರಿಗಳನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಕೆಲಸ ಮಾಡಿಕೊಡುವಂತೆ ಆದೇಶಿಸಿದರು. ನೆರೆಯ ಕುಮಟಾ ಹಾಗೂ ಹೊನ್ನಾವರ ತಾಲೂಕಿನ ಗ್ರಾಮೀಣ ಜನರು ಸಚಿವರ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಪ್ರಕಟಗೊಂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಅನುಷ್ಠಾನದ ಯಶೋಗಾಥೆ ಪುಸ್ತಕವನ್ನು ಸಚಿವರು ಬಿಡುಗಡೆಗೊಳಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ನಮ್ಮ ಸರ್ಕಾರದ ವತಿಯಿಂದ ಪಂಚ ಗ್ಯಾರಂಟಿ ಘೋಷಣೆ ಮಾಡಿದಂತೆ ಜನರಿಗೆ ತಲುಪಿಸಿದ್ದೇವೆ. ಜನಸಾಮಾನ್ಯರು ಸುಖವಾಗಿ, ಸುರಕ್ಷಿತವಾಗಿ ಬದುಕಬೇಕೆನ್ನುವುದು ನಮ್ಮ ಸರ್ಕಾರದ ಉದ್ದೇಶವಾಗಿದೆ. 56,000 ಕೋಟಿ ಗ್ಯಾರಂಟಿ ಯೋಜನೆಗೆ ಮೀಸಲಿರಿಸಿದ್ದೇವೆ. ಗ್ಯಾರಂಟಿಯ ಜೊತೆ ಎಲ್ಲೆಡೆ ಅಭಿವೃದ್ಧಿಯೂ ಆಗುತ್ತಿದೆ. ಇದು ಅವರ ಅವಧಿಯ ಸರ್ಕಾರ ಮಾಡಬೇಕಿತ್ತು, ಅವರು ಮಾಡಲಿಲ್ಲ. ಏನೂ ಹಣವೂ ಉಳಿಸಿಲ್ಲ. ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯದಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಯ ಕಾಪಿ ಮಾಡುತ್ತಿದ್ದಾರೆ. ಆದರೂ ಸಹ ಇಲ್ಲಿ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡುತ್ತಿದ್ದಾರೆ. ಹಾಲಿನ ದರ ಏರಿಕೆ ಅನಿವಾರ್ಯ. ಜಾನುವಾರುಗಳ ಮೇವು, ಆಹಾರದ ದರ ದುಪ್ಪಟ್ಟಾಗಿದೆ. ರೈತರಿಗಾಗಿ ದರ ಏರಿಕೆ ವಿನಃ ಇದರಿಂದ ಸರ್ಕಾರ ನಡೆಸುವುದಕ್ಕಲ್ಲ. ಬಿಜೆಪಿಗರು ಸುಳ್ಳು ಹೇಳುವುದು ನಿಲ್ಲಿಸಲಿ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧವೂ ನಾವು ಬೂತ್ ಮಟ್ಟದಲ್ಲಿ ಹೋರಾಟ ಕೈಗೊಳ್ಳಲಿದ್ದೇವೆ ಎಂದರು. 10 ವರ್ಷದಲ್ಲಿ ಪೆಟ್ರೋಲ್, ಡೀಸೆಲ್ ದರ ಏರಿಸಿದವರು ಯಾರು ಎನ್ನುವುದು ಎಲ್ಲರಿಗೂ ತಿಳಿದಿದೆ. ಡಾಲರ್ ಬೆಲೆ 20 ರೂಪಾಯಿಗೆ ಇಳಿಕೆ ಆಗಲಿದೆ ಎಂದಿದ್ದರು. ಇದೀಗ 86 ರೂಪಾಯಿಯಲ್ಲಿದೆ. ಬಂಗಾರದ ಬೆಲೆ ಗಗನಕ್ಕೇರಿದೆ. ಬಡವರು ಬಂಗಾರವಿರಲಿ ಬೆಳ್ಳಿಯೂ ತೆಗೆದುಕೊಳ್ಳಲು ಕಷ್ಟ ಸಾಧ್ಯ. ಇದೆಲ್ಲ ಆಗಿದ್ದು ಮೋದಿ ಸರ್ಕಾರದಲ್ಲೇ. ಇದಕ್ಕೆಲ್ಲ ಅವರೇ ಹೊಣೆ. ನಮ್ಮ ಸರ್ಕಾರದ ಬಗ್ಗೆ ಟೀಕಿಸುವ ಬದಲು ಸುಮ್ಮನಿರಲಿ ಎಂದರು. ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಈ ರಾಜ್ಯದ ಸಾಮಾನ್ಯ ಜನತೆ, ಬಡವರಿಗೆ 5 ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ದೇವೆ. ಹಲವಾರು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ, ಅದೆಲ್ಲ ಕಾರ್ಯರೂಪಕ್ಕೆ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೇವೆ. 5 ಗ್ಯಾರಂಟಿಯನ್ನು ನಾವು ಈ ರಾಜ್ಯದ ಜನತೆ, ಈ ಜಿಲ್ಲೆಯ ಜನತೆ, ಈ ಕ್ಷೇತ್ರದ ಜನತೆ ನಾವು ಆ ಸಂದರ್ಭದಲ್ಲಿ ಅವರಿಗೆ ನಾವು ಮುಗಿಸಿದ್ದೇವೆ. ಯಾವ ಕಾರಣಕ್ಕೂ 5 ಗ್ಯಾರಂಟಿ ಅನುಷ್ಠಾನ ಆಗಬೇಕು, ಸಾಮಾನ್ಯ ಜನಕ್ಕೆ ಮುಟ್ಟಬೇಕು. ಅವರ ನಮ್ಮ ಆಶಯದಂತೆ ಸಾಮಾನ್ಯ ಜನರು, ಬಡವರು ಸುರಕ್ಷಿತವಾಗಿ ಬದುಕಬೇಕು, ಬಾಳಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ನಾವು ಈ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ಬಿ ಜೆ ಪಿಯವರು ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಸರ್ಕಾರ ದಿವಾಳಿ ಆಗ್ತದೆ ಅನ್ನಡಿ ಹೇಳಿದ್ರು. ಆದರೂ ನಾವು 6 ತಿಂಗಳಲ್ಲಿ 5 ಗ್ಯಾರಂಟಿಯನ್ನು ಮುಗಿಸಿ ಪ್ರತಿ ಬಜೆಟಲ್ಲಿ, ಈ ವರ್ಷದ ಬಜೆಟಲ್ಲಿ 56,000 ಕೋಟಿ ಈ 5 ಗ್ಯಾರಂಟಿಗೆ ನಾವು ಮೀಸಲಿಟ್ಟಿದ್ದೇವೆ. ಹಾಗಾಗಿ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ, ಎಲ್ಲೂ ವ್ಯತ್ಯಾಸ ಆಗಲಿಲ್ಲ. ಮತ್ತು ಅಭಿವೃದ್ಧಿನೂ ಆಗ್ತಾ ಇದೆ. ಈ ಕೆಲವರು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವೀಗ ಅವ್ರ ಹತ್ರ ಕೇಳಬೇಕು. ಅಭಿವೃದ್ಧಿನೂ ಒಂದು ಕಡೆ ಮಾಡಿದ್ದೇವೆ. 56,000 ಕೋಟಿ ಸಾಮಾನ್ಯ ಜನಕ್ಕೆ ಮುಡಿಸಿದ್ದೇವೆ. ಈ 50,000 ಕೋಟಿ 5 ವರ್ಷ ಅವರು ಕೊಡಬೇಕಿತ್ತಲ್ಲ ಬಡವರಿಗೆ, ಅವರು ಕೊಡಲಿಲ್ಲ, ಸರ್ಕಾರದಲ್ಲೂ ಇಡಲಿಲ್ಲ. ಅದು ಎಲ್ಲಿ ಹೋಗಿದೆ ಅಂದರೆ ಅವರನ್ನು ಯೋಚನೆ ಮಾಡಬೇಕು, ಅಥವಾ ನಾವು ಅವರಿಗೆ ಮುಖ್ಯವಾಗಿ ಕೇಳ್ತಾ ಇದ್ದೇವೆ. ಒಂದು ಇನ್ನೊಂದು, ನಮ್ಮ ಈ 5 ಗ್ಯಾರಂಟಿ ನಮ್ಮ ರಾಜ್ಯದ ಕರ್ನಾಟಕ ಸರ್ಕಾರ ಈ ರಾಜ್ಯದ ಕಾಪಿಯನ್ನು ಬೇರೆ ಬೇರೆ ರಾಜ್ಯದಲ್ಲಿ ಬಿ ಜೆ ಪಿಯವರೇ ಮಾಡ್ತಾಯಿದ್ದಾರೆ. ಒಂದು ಕಡೆ ದಿವಾಳಿ ಆಗ್ತದಂತಲೂ ಹೇಳ್ತಾರೆ, ಇನ್ನೊಂದು ಕಡೆ ಕೊಡ್ತಾ ಇದ್ದಾರೆ. ನಾವು ಇಡೀ ದೇಶದಲ್ಲಿ ಕೊಡಬೇಕು ಅಂತೇಳಿ ನಮ್ಮ ಆಸೆ, ನಾವು ಅವರಿಗೆ ಅಭಿನಂದಿಸ್ತೇವೆ. ಆದರೆ ಅವರು ಸುಳ್ಳು ಹೇಳೋದನ್ನು ಬಿಡಬೇಕು. ಸಾಮಾನ್ಯ ಜನರದ್ದು, ಬಡವರದ್ದು ಕೆಲಸ ಮಾಡೋದನ್ನು ಮುಂದಿನ ದಿನದಲ್ಲಿ ಮಾಡಬೇಕು ಅಂತೇಳಿ ಅವ್ರ ಹತ್ರ ವಿನಂತಿ ಮಾಡ್ತಾರೆ. ಸರ್, ಈಗ ಬೆಲೆ ಏರಿಕೆ ವಿರುದ್ಧ ಏನು ಹೋರಾಟ ಮಾಡ್ತಿದ್ದಾರೆ ಬಿಜೆಪಿ? ಮಾಡಲೇಬೇಕು, ಏನು ಮಾಡೋದು, ಮಾಡದೇ ಇರಲಿಕ್ಕಾಗೋದಿಲ್ಲ. ಮೊನ್ನೆ ನಾವು ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ದೇವೆ, ಈಗ ಜಿಲ್ಲೆ ಮಟ್ಟದಲ್ಲಿ ಮಾಡ್ತೇವೆ. ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಸಾಮಾನ್ಯ ಜನರು, ಬಡವರು ಈಗಾಗಲೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ 1, 2 ಅಲ್ಲ,
ನಾವೇನೋ 4 ರೂಪಾಯಿ ಹಾಲಿನ ರೇಟು ಜಾಸ್ತಿ ಮಾಡಿದ್ರೆ ಅದು ನೇರವಾಗಿ ಸರ್ಕಾರಕ್ಕೆ 1 ರೂಪಾಯಿನೂ ಇಟ್ಕೊಡದೆ ನೇರವಾಗಿ ರೈತರಿಗೆ ಕೊಟ್ಟಿದ್ದೇವೆ ನಾವು. ರೈತರು ಪ್ರತಿಯೊಂದು ಸಂದರ್ಭದಲ್ಲಿ ಹೇಳ್ತಿದ್ರು, ಬೇರೆ ಬೇರೆ ರಾಜ್ಯದಲ್ಲಿ 60 ರೂಪಾಯಿವರೆಗಿದೆ ರೇಟು, ನಮಗೆ ಈ ರೇಟಲ್ಲಿ ಅದಕ್ಕೆ ಹಾಕುವ ಮೇವು, ಅದಕ್ಕೆ ಹಿಂಡಿ ಇರ್ಬೋದು ಅಥವಾ ಬೇರೆ ಬೇರೆ ಅದಕ್ಕೆ ಬೇಕಾದಂಥ ತಿಂಡಿಯನ್ನು ಅದು ಡಬಲ್ ಆಗಿದೆ ರೇಟು, ಫೀಡಿಂದೆಲ್ಲ ರೇಟ್ ಡಬಲ್ ಆಗಿದೆ. ಹಾಗಾಗಿ ಹಾಲಿನ ರೇಟು ಅವರು 5 ರೂಪಾಯಿ ಕೊಡಬೇಕು ಅಂತ ಹೇಳಿದರು ರೈತರು, 10 ರೂಪಾಯಿ ಕೇಳಿದ್ರು, ಕಡೆಗೆ 5 ರೂಪಾಯಿ ಆದರೂ ಕೊಡಿ ಅಂತ ಹೇಳಿದರು. ನಾವು ಇಲ್ಲ, ನಮ್ಮ ಸರ್ಕಾರ ಬರ್ತದೆ, ನಿಮಗೆ ನಾವು ಸಹಾಯ ಮಾಡ್ತೇವೆ ಅಂದರೆ ನಾವು ಹೇಳಿದಂತೆ ಮಾಡಿದ್ದೇವೆ, ರೈತರಿಗೆ ಕೊಟ್ಟಿದ್ದೇವೆ, ಸರ್ಕಾರಕ್ಕಲ್ಲ, ಸರ್ಕಾರ ನಡೆಸೋಕ್ಕಲ್ಲ, 5 ಗ್ಯಾರಂಟಿಗೋಸ್ಕರ ಅಲ್ಲ, ನೇರವಾಗಿ ನಾವು ರೈತರಿಗೆ 4 ರೂಪಾಯಿ ದರ ಏರಿಸಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೇವೆ. ಆ ಹಣ ಸರ್ಕಾರಕ್ಕೆ ಬರೋದಿಲ್ಲ. ಆ ಹಣದಿಂದ ನಮ್ಮ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ಆ ಹಣದಿಂದ ಸರ್ಕಾರ ನಡೆಸುವಂಥ ಅವಶ್ಯಕತೆ ನಮಗಿಲ್ಲ. ಅದು ಅವರು ಸುಳ್ಳು ಹೇಳ್ತಾ ಇರೋದಿಲ್ಲ. ಇನ್ನೊಂದು ಡೀಸೆಲ್ಲು ಪೆಟ್ರೋಲು ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ಡೀಸೆಲ್ಲು ಪೆಟ್ರೋಲು 2013ರಲ್ಲಿ ಅಥವಾ 14ರಲ್ಲಿ ಏನು ಇಲೆಕ್ಷನ್ ಆಯಿತು, ಇಲೆಕ್ಷನ್ ಪೂರ್ವದಲ್ಲಿ 65 ರೂಪಾಯಿ ಇತ್ತು ಡೀಸೆಲ್, 72 ರೂಪಾಯಿ ಪೆಟ್ರೋಲಿಗಿತ್ತು. 10 ವರ್ಷದಲ್ಲಿ ಅವರು ರೇಟ್ ಜಾಸ್ತಿ ಮಾಡಿದವರು ಯಾರು? 11ನೇ ವರ್ಷ ಚಾಲೂ ಆಗಿದೆ BJP ಸರ್ಕಾರ, ಮೋದಿ ಸರ್ಕಾರ. ಅವ್ರು ನೇರವಾಗಿ ಅದನ್ನು ಜವಾಬ್ದಾರಿ ತಗೊಳ್ಬೇಕು. ಯಾಕೆಂದರೆ ಕ್ರೂಡ್ ಆಯಿಲ್ಗೆ $142 $142 ಇತ್ತು, ಈಗ $48 ಬಂದಿದೆ ಕ್ರೂಡ್ ಆಯಿಲ್. ಅಂದರೆ 33% ಅಷ್ಟು ಕಮ್ಮಿಗೆ ತಗೊಂಡು ಬಂದು ಇಷ್ಟು ರೇಟ್ ಏರಿಸಿದ್ದಾರೆ. ಡಾಲರ್ ರೇಟು ಹಾಗೆ ಅವಾಗ ಹೇಳಿದ್ರು, 20 ರೂಪಾಯಿಗೆ ತಂದುಬಿಡ್ತೆ, ಎಲ್ಲ ವಾಟ್ಸಪ್ ಪೇಪರ್ದಲ್ಲೆಲ್ಲ ಕೆಲವರೆಲ್ಲ ದೊಡ್ಡ ನಾಯಕರು. 20 ರೂಪಾಯಿ ಡಾಲರ್ ಈಗ 86 ರೂಪಾಯಿ ಆಗಿದೆ. 2014ರಲ್ಲಿ 62 ರೂಪಾಯಿ ಇತ್ತು. ಯಾರು ಹೊಣೆಗಾರರು ಇದಕ್ಕೆ? ನೇರವಾಗಿ BJP ಸರ್ಕಾರ, ಮೋದಿ ಸರ್ಕಾರ, ಅವರೇ ಹೊಣೆಗಾರ. ಆಯ್ತು, ಅದೆಲ್ಲ ಬೇಡ. ನಾವು ಹಿಂದೆ ನಮ್ಮ ಅಮ್ಮ ಅಜ್ಜಿ ಎಲ್ಲ ಹೇಳ್ತಿದ್ರು, ಮದುವೆಗೆ ಮಗ ಬೆಳ್ಳಿದು ಮಂಗಳಸೂತ್ರದಲ್ಲಿ ಇದು ಏನು ಗುಂಡು ಮಾತ್ರ, ದಾರಿ ಗುಂಡು ಮಾತ್ರ ಬಂಗಾರದಿರ್ತಿತ್ತು, ಬೆಳ್ಳಿದ್ರಲ್ಲಿ ಕಟ್ಕೊಂಡು ಹೋಗ್ತಿದ್ರು ಅಂದೇಳಿ. ಈಗ ಆ ಪರಿಸ್ಥಿತಿ ಬಂದಿದೆ. ಈಗ ಬೆಳ್ಳಿನೂ ಮಾಡುವಂಗಿಲ್ಲ, ಕಿಲೋಗೆ 1 ಲಕ್ಷ ರೂಪಾಯಿ ಆಗಿದೆ. ಎಷ್ಟಿತ್ತು ಅವಾಗ? 47,000 ರೂಪಾಯಿ ಇತ್ತು. ಬಂಗಾರ 2,500 ರೂಪಾಯಿ ಇತ್ತು, ಈಗ 10,000 ಆಗಿದೆ. ಆ ಪರಿಸ್ಥಿತಿ ಅಂದರೆ ಹಿಂದೆ ಹೋಗ್ಬೇಕಾಯ್ತು ಅನ್ನೋದು ಕಾಣುತ್ತದೆ. BJP ಸರ್ಕಾರ ಎಲ್ಲಿ ತಂದು ನಿಲ್ಲಿಸಿದೆ ಅಂದರೆ ಬೆಳ್ಳಿನೂ ತಗೊಳ್ಳೋದು ಕಷ್ಟ ಈಗ, ಅಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಸುಳ್ಳು ಹೇಳೋದು ಬಿಡಲಿ, ನಮ್ಮ ಸಂಗಡ ಕೈ ಜೋಡಿಸ್ಲಿ. ಅವ್ರಿಗೆ ನೇರವಾಗಿ ಏನಾದರೂ ಅವರು ಸರ್ಕಾರ ವಿರೋಧ ಮಾಡಲಿಕ್ಕೆ ಸಾಧ್ಯ ಅಲ್ಲದ್ರೆ ನಮ್ಮ ಸಂಗಡ ಕೈ ಜೋಡಿಸ್ಲಿ, ಸುಮ್ಮನಾದರೂ ಇರಲಿ. ನಾವು ಸೆಂಟ್ರಲ್ ಗೌರ್ಮೆಂಟನ್ನು ಒತ್ತಾಯ ಮಾಡ್ತೇವೆ, ಮೋದಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ಮೋದಿಜಿಯವರಿಗೆ ವಿನಂತಿ ಮಾಡ್ಕೊಳ್ತೇವೆ, ಬಡವರನ್ನು ಉಳಿಸಿ ಅಂತ. ಸರ್, ಈಗ ಭಟ್ಕಳದಲ್ಲಿ ಈಗ ಹೊನ್ನಾವರದಲ್ಲಿ ಕೊಂಡಾಕೋಳಿಯಲ್ಲಿ ನಡೆದಂಥ ಗೋಹತ್ಯೆ ಪ್ರಕರಣ ಈಗ ಭಟ್ಕಳದಲ್ಲಿ ಮರುಕಳಿಸಿದೆ. ತಾವು ಈ ಬಗ್ಗೆ ಏನು ಹೇಳ್ತೀರಿ? ನನಗೆ ಏನು ವರದಿ ಬರಲಿಲ್ಲ, ನಾನೇನು ತಿಳ್ಕೊಂಡಿಲ್ಲ. ಎಲ್ಲೇ ಏನು ಕೊಂಡದಕೂಡಿಯಲ್ಲಿ ಆಗಲಿ, ಭಟ್ಕಳದಲ್ಲಾಗಲಿ, ಅಥವಾ ಈ ನನ್ನ ಕ್ಷೇತ್ರ, ನನ್ನ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲೇ ಆಗಲಿ ಅದು ಕೂಡ್ದು. ಆದರೆ ಆವಾಗ ಏನು ಮಾತಾಡಿದ್ನಲ್ಲ ಅದೇ ಬದ್ಧ, ಅದು ಮತ್ತೆ ಚೇಂಜಸ್ ಇರೋದಿಲ್ಲ. ನಾನು ಏನು ಹೇಳ್ತೀನಿ ಅದು ಬಿಟ್ಟು ಮತ್ತೆ ಮಾತಾಡೋದಿಲ್ಲ. ಈ ಸಂದರ್ಭದಲ್ಲಿ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯ್ಕ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೃಷ್ಣಗೌಡ, ಪುಷ್ಪಾ ನಾಯ್ಕ್, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ತಾಲೂಕಾಧ್ಯಕ್ಷ ಅಣ್ಣಪ್ಪ ನಾಯ್ಕ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಉಪನಿರ್ದೇಶಕ ಶಿವಕುಮಾರ್ ಮತ್ತಿತರರು ಇದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಶ್ರೀ ಸತ್ಯಸಾಯಿ ಕರಿಕಾನ ಪರಮೇಶ್ವರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಅರೆ ಅಂಗಡಿ, ತಾಲೂಕು ಹೊನ್ನಾವರ. ಪ್ರವೇಶಾತಿ ಪ್ರಾರಂಭ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರೀ ಸತ್ಯಸಾಯಿ ಸಂಸ್ಥೆ ಸುವ್ಯವಸ್ಥಿತ ಸುಂದರವಾದ ಕಟ್ಟಡ, ವಿದ್ಯಾರ್ಹತೆ ಜೊತೆಗೆ ತರಬೇತಿ ಹೊಂದಿದ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಶಾಲೆ, ಗ್ರಂಥಾಲಯ, ಸ್ಮಾರ್ಟ್ ಕ್ಲಾಸ್, ಬಾಲ ವಿಕಾಸ ತರಗತಿ, ಉತ್ತಮ ವಾಹನ ವ್ಯವಸ್ಥೆ, ಮಧ್ಯಾಹ್ನ ಬಿಸಿಯೂಟ, ವರ್ಷಪೂರ್ತಿ ಕ್ರಿಯಾತ್ಮಕ ಕ್ರಿಯಾಶೀಲ ವಿಜ್ಞಾನ ವಸ್ತು ಪ್ರದರ್ಶನ, ಗಣಿತ ಕಾರ್ಯಾಗಾರ, ಭಾಷಾ ಕಾರ್ಯಾಗಾರ,
ಆಟೋಟ ಸ್ಪರ್ಧೆಗಳು, ಆಹಾರ ಮೇಳ, ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಿ ಮಕ್ಕಳಲ್ಲಿ ಬೌದ್ಧಿಕ ಚಿಂತನೆಗೆ ಸೂಕ್ತ ವೇದಿಕೆ ಕಲ್ಪಿಸಿಕೊಡಲಾಗುತ್ತಿದೆ. ಗುಣಮಟ್ಟದ ಶಿಕ್ಷಣ ನೀಡುತ್ತಾರೆ. ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ದಾಖಲಿಸಿದ ಹೆಗ್ಗಳಿಕೆ ಈ ಶಿಕ್ಷಣ ಸಂಸ್ಥೆಗಿದೆ. ಇಲ್ಲಿಯ ವಿದ್ಯಾರ್ಥಿಗಳು ಜಿಲ್ಲೆ, ರಾಜ್ಯ, ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಇದೊಂದಾಗಿದೆ. LKGಯಿಂದ 10ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ನಡೆಸುತ್ತಿದ್ದಾರೆ. ಸುತ್ತಮುತ್ತಲಿನ ಪಟ್ಟಣದವರು ಇದರ ಉಪಯೋಗ ಪಡೆದುಕೊಳ್ಳಬೇಕು. ತಮ್ಮ ಮಕ್ಕಳನ್ನು ಸಾಯಿ ಸಂಸ್ಥೆಗೆ ಸೇರಿಸಿ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಿ. ಹೆಚ್ಚಿನ ಮಾಹಿತಿಗಾಗಿ 7676105980 ಹಾಗೂ 9482440575 ಕರೆ ಮಾಡಿ. साई राम साई श्याम मेरे साई राम.